ನಾನು ಇವಳಿಗೆ ಮೆಹಂದಿ ಹಾಕಿದ್ದೀನಿ ತೋಸೆ ಅದರಲ್ಲಿ ಇದೊಂದು ಬರ್ಕೊಂಬಿಟ್ಟವಳು ಎಕ್ಸ್ಟ್ರಾ. ಆ್ಯಂಡ್ ಇದು ಬ್ರೇಕ್ಫಾಸ್ಟ್. ಹರ್ಷಕನೆಲ್ಲ ಒರೆಸ್ಬೇಕು ನೋಡಿ ಗೈಸ್. ನಾನು ಚಾರ್ಜಿಂಗ್ ಹಾಕಿಲ್ಲ. ಸ್ವೆಟ್ ಗೈಸ್ ಅನ್ಸ್ಬರಿ. ಆನ್ ಮಾಡಿಲ್ವಾ? ನೋಡಿ ಗೈಸ್ ಇವಳು ಹುಚ್ಚಿ ಥರನೇ ಇದ್ದಾಳೆ. ಇದು 14ನೇ ತಾರೀಕು ವ್ಲಾಗೇ ಜಾಸ್ತಿ ಇರುತ್ತೆ. 14, 15, 16 ಇವತ್ತು ನಮ್ಮದು ಇರೋದು ನೋಡಿ ಗೈಸ್. ಇವಳಿಗೂ ನಾನೇ ಹಾಕಿದ್ದು ಮೆಹಂದಿ ಗೈಸ್. ನನ್ನ ತಮ್ಮ ಮೆಹಂದಿ ಹಾಕ್ಸ್ಕೊಂಡು ಅಂತ ಅಷ್ಟೇನೆ ಎಲ್ಲ ನೋಡಿ ಗೈಸ್. RCB ಅಂತೆಲ್ಲ ಬರ್ಸ್ಕೊಂಡವನೇ ನೋಡಿ. ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಕೂತವನೇ ಗೈಸ್. ಹಳೆ ಫೋನ್ ಕೊಡು ಗೈಸ್. ಹಳೆ ಫೋನ್ ಕೇಳ್ತಂಗೆ ಗೈಸ್. ಹಳೆ ಫೋನ್ ನೋಡಿ ಗೈಸ್. ಇವಳಂತೂ ಮಲ್ಕೊಂಡೇ ಇದ್ದಾಳೆ ಗೈಸ್. ಗೈಸ್ ನೋಡಿ ಗೈಸ್, ನಿದ್ದೆ ಮಾಡ್ತಾಳು. ಯಾಕೆ ನಿದ್ದೆ ಮಾಡ್ತಾಳೆ? ನಾವೊಂದು ಆರತಿ ಹೊತ್ಕೊಳ್ಳೋದಿದೆಯಲ್ಲ, ನಾವು ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿದ್ದು ಇಟ್ಕೋತಾ ಇದ್ದೀವಿ. ಆರತಿ ಹೊತ್ಕೊಳ್ಳೋದೈತಲ್ಲ, ಅಲಾರಾಮ್ ಇಟ್ಬಿಟ್ಟು ಬೇರೆ 2 ಅವರ್ ನಿದ್ದೆ ಮಾಡ್ತೀವಿ. ಆಮೇಲೆ ನೈಟಲ್ಲೇ ಎದ್ದಿರ್ತೀವಿ. ಆಮೇಲೆ ಎದ್ದು ರೆಡಿ ಆಗ್ತೀವಿ. ಅದೆಲ್ಲ ತೋರಿಸ್ತೀವಿ. ಇವ್ರಾಗಲೇ ನಿದ್ದೆ ಮಾಡಿರ್ತಾರೆ, ಆ್ಯಕ್ಟಿಂಗ್ ಮಾಡ್ತಿರ್ತಾಳೆ. ನಿದ್ದೆ ಮಾಡಿರಲ್ಲ ನಮಗಿತ್ತು ತೋರಿಸ್ತೀವಿ ನೋಡಿ ಅಷ್ಟೇ ಗೈಸ್. ಅದು ಆಮೇಲೆ ಮಲ್ಕೊತಿದ್ದೀವಿ. ಆಮೇಲೆ ಸಿಗ್ತೀವಿ. ಬಾಯ್. ಟೈಮ್ ಎಷ್ಟು ಗೊತ್ತಾ? 11:58. 12 ಗಂಟೆ. 2 ಗಂಟೆಗೆ ಎದ್ದೇಳ್ತೀವಿ. ಬಾಯ್. ನೋಡಿ ಗೈಸ್ ಹೆಂಗೆ ಬಿತ್ಕೊಂಡವಳೆ. 12 ಗಂಟೆ. ನಾಳೆ ನಾವು ಆರತಿ ಹೊರಬೇಕು. ನಾನು ಮತ್ತು ಧನು ನೈಟಿಂದ ಬೆಳಗಿನ ಜಾವದವರೆಗೂ ಹೊರಬೇಕು. ಆದರೆ ನಾವೇ ಇನ್ನೂ ಮಲ್ಕೊಂಡಿಲ್ಲ. ಹೊಲ್ದಿರೋರೆಲ್ಲ ಮಲ್ಕೊಂಬಿಟ್ಟವ್ರೆ. ಸ್ಮಿತಾ ಅಂತೂ 1 ರೌಂಡ್ ನಿದ್ದೆ ಮಾಡಿ ಎದ್ದು ಈಗ 2ನೇ ರೌಂಡಿಗೆ ಸಿದ್ಧಾಳ. 12 ಗಂಟೆಗೆ ಊಟ ತಿಂತವಳೆ. ನಾಳೆ ಇರೋದು ನಮಗಿಂತ ಆ್ಯಕ್ಚುಲಿ ನಾಡಿದ್ದಿದೆಯಲ್ಲ ಅವ್ರಿಗೆ. ಅಟ್ಲೀಸ್ಟ್ ನಾವು ಸ್ವಲ್ಪ ಗಾಳಿ ಆದರೂ ಬರುತ್ತೆ ನೈಟ್ ಹೊತ್ತು, ಬಿಸಿಲಿರಲ್ಲ. ಇವರು ಬೆಳಗ್ಗೆ ಎತ್ಕೊಂಡು ಹೋಗ್ತಾರಲ್ಲ ಕೊಂಡು ಟೈಮಲ್ಲಿ. ಸ್ಮಿತನ್ ರಿಯಾಕ್ಷನ್ ಕಾಯ್ತಾ ಇದ್ದೀನಿ ಗೈಸ್. ನಾನು ನಿಮ್ಗೆ ತೋರಿಸ್ತೀನಿ. ಅದನ್ನ ಸುಡ ಕಾಲಲ್ಲಿ ನಡ್ಕೊಂಡು ಹೋಗ್ಬೇಕಲ್ಲ ಅವಳು. ನೋಡಿ ಹಿಂಗೆ ಮೆಹಂದಿ ಹಾಕೊಂಡು ಬಿಟ್ಕೊತಾ ಇದ್ದೀವಿ. ನಿದ್ದೆ ಬರ್ತೈತೆ. ಟೈಮ್ ಈಗ ಆಲ್ರೆಡಿ 12:05 ಆಗೋಗೈತೆ. ನಾಳೆ ಆಗಲೇ ಇನ್ನೂ ಮಲ್ಕೊಂಡಿಲ್ಲ ಇವಳು ಗೈಸ್. 2 ಅವರ್ ಅಂದ್ಬಿಟ್ಟು 2:47. ಅಕ್ಕ ಒಯ್ತಾ ಇಲ್ಲ, ಕಾಣಿಸ್ತಾ ಇಲ್ಲ ಕಣೆ. ಕಾಣಿಸ್ತಾ ಇಲ್ಲ. ನಾನು ಹೊರಕ್ಷಮ ಬಂದೈತೆ ನನಗೆ ಅಷ್ಟೇ. ಹಾಯ್. ನೋಡಿ ಗೈಸ್ ನಗ್ಲಿಯಮ್ಮ. ನೋಡಿ ಗೈಸ್ ನಗ್ಲಿಯಮ್ಮ ಏನೋ ಉಂಡೆ ಮಾಡ್ತಾರೆ. ಏನು ಉಂಡೆ ಅಲ್ಲ ಗೈಸ್, ಏನೋ ಒಬ್ಬಟ್ಟು ಮಾಡ್ತಾ ಇದೀನಿ ಅವಳಿಗೆ. ನಳ್ಳಿ ಅಮ್ಮ ಉಂಡೆ ಮಾಡ್ತಿದ್ದೆ. ಇವಳು ಉಂಡೆ ಥರ ಕೂತವಳೆ. ರೈಮಿಂಗ್ ವರ್ಡ್. ಉಂಡೆ ಥರ ಇವಾಗ ನಾವು ನಂಗೆ ಅಂದಲ್ಲ ಅದಕ್ಕಿಲ್ಲ ನನಗೆ. ಸೊ ಗೈಸ್ ನಾವು ಇವಾಗ ತಲೆ ಬಚ್ಕೊತಾರೆ. ಎಲ್ಲೇ ಸೀತಾ ಎಲ್ಲಿ ಬೇಗ ತಿರ್ಕೋ, ಅಲ್ಲಿ ಟೈಮ್ ಇಲ್ಲ ನಮ್ಗೆ. ನೋಡಿ ಗೈಸ್ ನಾನು ಕಾಣಿಸ್ತಾ ಇಲ್ಲ. ಒಬ್ಬ ಎಲ್ಲ ಮಾಡು ಸ್ವಾಮಿಗೆ ಬೆಲ್ಲದ ಆರತಿ ತಗೊಂಡು ಬನ್ನಿ. ಆಂಜನೇಯ ಸ್ವಾಮಿಗೆ ಬೆಲ್ಲದ ಆರತಿ ತಗೊಂಡು ಬನ್ನಿ.
ಆರತಿ ಮುಗೀತು. ಇವಾಗ 9 ಗಂಟೆಗೆ ನಂದು ದನದು ಆಗ್ತಿದೆ. ಇವ್ರು ರೆಡಿ ಇದೆ, ತೋರಿಸ್ತೀನಿ. ಎಲ್ಲ ನಿಂತ್ಕೋ ಬೇಗ. ಒಂದು ನಿಮಿಷ ತಡಿ, ಫಸ್ಟ್ ಏನಂದ್ರೆ ಉಡ್ಸ್ಕೋಬೇಕು. ನೋಡಿ ಗೈಸ್, ನಾನು ಹೇರ್ ಸ್ಟೈಲ್ ಚೇಂಜ್ ಮಾಡಿಸ್ಕೊಂಡಿದ್ದೀನಿ ಬಿಕಾಸ್ ನನಗೆ ಶೆಕೆ ಆಗ್ತಿತ್ತು. ನಂಗೆ ನೈಟೆಲ್ಲ ಎತ್ಕೋಬೇಕು ಬೆಳಗಿನ ಜಾವದವರೆಗೂ. ಅಷ್ಟೇ. ಊಟ ಮಾಡಿಕೊಂಡು ಅವ್ರು ಯಾವಾಗ ಹೇಳ್ತಾರೋ ಅವಾಗ ಹೋಗ್ಬೇಕು. 10 ಆ್ಯಂಡ್ 10 o'clock ಹೋಗ್ಬೇಕಾ? ಅಷ್ಟೇ. ಏನು ಫೋಟೋಸ್ ಬಿಡೋದು ತಗೊಳಕ್ಕಾಗಲಿಲ್ಲ, ಯಾಕಂದ್ರೆ ಅವರಲ್ಲಿ ಸುತ್ತ ಹಾಕ್ಸ್ಬಿಟ್ರು ಗೈಸ್. 2 ರೌಂಡ್ ಓಡಾಡಿದ ಕಡೆನೇ ಓಡಾಡಿಸ್ಬಿಟ್ಟು ಲಾಸ್ಟಿಗಲ್ಲಿ 3 ರೌಂಡ್ ಹಾಕ್ಸಿ ಫುಲ್ಲು ಸೈಕ್ ಮಾಡಿಬಿಟ್ರು ಅಲ್ಲಿ. ನೋಡಿ ಅದಕ್ಕೆ ಹಿಂಗಾಗಿದ್ದೀನಿ ನಾನು ಕಲಾಮ್ ಅವ್ರ ಮನೆ ಆರತಿ ಎತ್ಕೊಂಡಿದ್ದೀನಿ ಆ್ಯಕ್ಚುಲಿ. ಇವಾಗಲೂ ಅಷ್ಟೇ ಅವ್ರ ಮನೇದು ಎತ್ಕೋತಾ ಇದ್ದೀನಿ. ನಮ್ಮ ಮನೆಯದು 2 ಸೇರಿಸಿ ಒಂದಕ್ಕೆ ಮಾಡೋರೆ, ಯಾಕಂದ್ರೆ ಅವ್ರ ಮನೇದು ಎತ್ಕೋಬೇಕು ಅಂತ. ಇಷ್ಟೇ. ಇವಳು ಟಚಪ್ ಕೊಟ್ಕೋತಾವಳಿ ಗೈಸ್. ಅಷ್ಟು ಸುಸ್ತಾಗಿದೆ. ಇವಾಗ ನಾವು ಹೋಗ್ಬೇಕಾದ್ರೆ ಸಿಗ್ತೀವಿ ಅಲ್ಲಿವರೆಗೂ. ಬಾಯ್ ಬಾಯ್. ವ್ಲಾಗಲ್ಲಿ ಹಾಕ್ಬಿಡ್ತೀನಿ ಋತ್ವಿಕ್. ನಿನ್ನ ಇನ್ನೂ ಹಾಕ್ತೀನಿ ಹಿಂಗೇನೆ. ನೋಡಿ ಗಾಯ್ಸ್, ನೋಡಿ ಗಾಯ್ಸ್, ನೋಡಿ ಗಾಯ್ಸ್, ಇವ್ರು ನೋಡಿ ಗಾಯ್ಸ್, ಚೇತನ ಅವರು. ಚೇತನ, ನಿಮ್ಮ ಹೆಸರು ಬೇರೆ ಹೇಳ ವ್ಲಾಗಲ್ಲಿ? ಹೇಳ ನಿನ್ನ ಹೆಸರು ಹೇಳ. ಹಾಂ ನೋಡಿ ಗೈಸ್, ಇಲ್ಲಿ ನೋಡಿ ಗೈಸ್ ತಮ್ಮಣ್ಣ. ಹಾಯ್ ಮಾಡ ಪ್ರಜ್ವಲ್ ಊಟ ಹಾಕೊಬಂತೀನಿ ಸೋಲೋ. ನೋಡಿ ಟೈಮ್ ಎಷ್ಟಾಗಿದೆ ಅಂದರೆ, ಎಷ್ಟೇ ಟೈಮು? ಕರೆಕ್ಟಾಗಿ 10 ಗಂಟೆ. ಇವಾಗ ಅವ್ರು ಇನ್ನೂ ಕರೀಲಿಲ್ಲ. ಆವಾಗಲೇ ಆರತಿ ರೆಡಿ ಮಾಡ್ಕೊಳ್ಳಿ ಅಂದರು. ಅರ್ಜೆಂಟ್ ಊಟ ತಿಂದ್ವಿ. ನೋಡ್ರೆ ನಿದ್ದೆ ಬರ್ತಾಯಿದೆ, ಕರೀತಾನೇ ಇಲ್ಲ. ಓಡಸ್ ದಿಸ್ ಗಾಯ್ಸ್. 2 ರೌಂಡ್ ಹಾಕ್ಸ್ಬಿಟ್ಟು ನನಗಂತೂ ಕಾಲಂತೂ ಈಗಲೇ ನಿಲ್ಲಕ್ಕಾಗ್ತಿಲ್ಲ. ಇನ್ನು ಬೆಳಗಿನ ಜಾವ ನಿಂತ್ಕೊಂಡು ನಾಳೆ ಮತ್ತೆ ಬೆಳಗ್ಗೆನೂ ಹೊತ್ಕೋಬೇಕು. ಆದರೂ ನಾಳೆಗೆ ತುಂಬಾ ವೆಯ್ಟ್ ಮಾಡ್ತಾಯಿದ್ದೀನಿ ಗೈಸ್. ನಾನು ಎಕ್ಸೈಟೆಡ್. ಮೇಬಿ ಅದು ಹಾಳಾಗುತ್ತೆ ಅಂತ ಅನಿಸುತ್ತೆ. ಇಲ್ಲ ನಮ್ಮ ಮಮ್ಮಿ ಎಲ್ಲದಕ್ಕೂ ಕಿಚ್ಕೊಳ್ತಾರೆ. ನನಗೆ ನಿದ್ದೆ ಬರ್ತಿದೆ ಅಂತ. ಈಗ ನಾವಿಬ್ಬರು ಮಲ್ಕೊಂಡ್ಬಿಟ್ರೆ ಯಾರು ಎಬ್ಬಿಸ್ತಾರೆ ನನ್ನ? ಅದಕ್ಕೆ ಒಂದು ಪ್ಲ್ಯಾನ್ ಮಾಡೋಣ. ಹೇಳೋಕ್ಕಾಗಲ್ಲ. ನಾನಂತೂ ನಾಳೆಗೆ ತುಂಬ ಎಕ್ಸೈಟೆಡ್ ಇದ್ದೀನಿ ಗೈಸ್. ಅದು ಹಾಳಾಗುತ್ತೆ ಅಂತ ಅನಿಸಿದೆ ನನಗೆ ಯಾಕೋ. ಸಾರ್ವಭೌಮನಾಗಿ ಬೊಂಬೆ ಹೇಳುವ ರಾಜಕುಮಾರನಾಗಿ ಯುವಕರಲ್ಲಿ ವರತ್ನನಾಗಿ ಕನ್ನಡದ ಕೋಟ್ಯಾಧಿಪತಿಯಾಗಿ ಸಣ್ಣತೆ ಮೇಳದ ಅರಸುವಾಗಿ ತಾಯಿ ಪ್ರೀತಿಗಿಂದ ಇಸ್ಕೊಬಾ ಇನ್ನೊಂದು ಅಮ್ಮ, ಇನ್ನೊಂದು. ಮೆತ್ತಗ್ ಬಂದ್ರು. ಏನು ಆಡ್ತಾ ಇಲ್ಲ. ಆಮೇಲೆ ಆಡೋಣ, ಈಗ ಬೇಡ. ಬೈ ಬೈ ಗೈಸ್.
ನೋಡಿ ಟೈಮ್ ನೋಡಿ ಎಷ್ಟು ಇನ್ನೂ ಇಲ್ಲೇ ಇದ್ದೀವಿ. ಆ್ಯಕ್ಚುಲಿ ಈ ಸಲ ಬೇಗ ಬೇಗ ಆಗೋಯ್ತು. ಹೌದು, ಯಾವಾಗಲೂ 5 o'clock ಆಗೋದು. ಈ ಸಲ 1 o'clock ಆಗುತ್ತೆ ಇನ್ನು ಬೇಗನೆ. ಗೈಸ್ ಫೈನಲಿ ಮುಗೀತು. ಟೈಮ್ ಈಗ ಕರೆಕ್ಟಾಗಿ 1 ಗಂಟೆ. ಎಲ್ಲ ಸಲನೂ 3-4 ಗಂಟೆ ಆಗೋದು, ಬಟ್ ಈ ಸಲ ಬೇಗನೆ ಮುಗೀತು. ಇವಾಗ ಬಂದು ಕುತ್ಕೊಂಡು ದೋಸೆ ಮಾಡಿ ಬಿತ್ಕೊಳ್ಳೋದೆ. ಅಬ್ಬ ನೋಡಿ ಗೈಸ್, ಇವ್ ನೋಡಿ ಗೈಸ್, ನಾಳೆ ಇವ್ರಿಗಿರೋದು. ಓಕೆ ಪಾಯ್ ಮಾಡು. ಹಾಯ್ ಗೈಸ್. ಹಾಂ ನೋಡಿ ಗೈಸ್, ಆಯ್ತಾ ಇದ್ದೀನಿ ಇಲ್ಲಿಂದಾನೆ. ನೋಡಿ ಗೈಸ್, ಅದನ್ನೇ ಅಕೌಂಟ್ಸ್ ಅದೇ ಮಾಡಿದ್ರೆ ಅವ್ಳು ಸೀರೆ ಕೊಡಿಸ್ತೀನಿ. ಈ ಸಲ 2,000 ರೂಪಾಯಿ. ನೋಡಿ ಗೈಸ್, 95%ಗೆ ಇದಕ್ಕೆ ಬೇರೆದು ಸುಳ್ಳು ಹೇಳ್ತೈತೆ ಲೋಕ್ಯಪ್ಪ. 95 ಬಂದರೆ ಕೊಡಿಸ್ತೀನಿ ಅಂದಿತ್ತು. ನೋಡಿದ್ದು ಕ್ರಾಪ್ ಸಾಕಷ್ಟು. ಹ್ಞೂ ಚಾಕು ದಪ್ಪ ಎಣ್ಕೊ. ನೋಡಿ ಗೈಸ್, ಇನ್ನೊಂದು ರೆಡಿ ಆಯಿತು. ಇನ್ನೊಂದು ತೋರಿಸ್ತೀನಿ ಮಾರಮ್ಮ ಹೊಂಟೋಗ್ಬಿಟ್ಟು. ಇದು ಬಂದು ಹಾಂ ನೋಡಿ ಗೈಸ್, ಇವಾಗ ಮೊಸರನ್ನ ಆರ್ತಿ ಹೋಗ್ತಿದೆ. ನೋಡಿ ಮೊಸರು ಎಲ್ಲ ನನ್ನ ನೋಡ್ತವ್ರೆ. ಬ್ಯಾಡಳ್ಳಿ ಇವ್ರ ಹಬ್ಬಕ್ಕೆ ಪೊಲೀಸರನ್ನೆಲ್ಲ ಕರೆಸ್ತೀವಿ ನಾವು. ಹಬ್ಬಕ್ಕೆ ನಾವು ಕರೀಲಿಲ್ಲ ಅಂದ್ರೆ ಅವರೇ ಬರ್ತಾರೆ. ಅಷ್ಟು ಜನ ಬರ್ತಾರೆ ಇಲ್ಲಿ. 7 ಊರವ್ರಲ್ವ ಬರೋದು. ನೋಡಿ ಇಲ್ಲಿ ಏನೋ ಮದುವೆ ಸೌಂಡ್ ಆಗ್ತವ್ರೆ, ಏನಂತ ಗೊತ್ತಿಲ್ಲ. ಹೌದಾ, ಗೊತ್ತಿಲ್ಲ ನನಗೆ. ಆಮೇಲೆ ಮೊಸರನ್ನ ತಳಗೆ ಎಲ್ಲರೂ ತೊಗೊಂಬಂದವ್ರು. ಇನ್ನೂ ಎಷ್ಟೊಂದು ಜನ ಬರಬೇಕು, ಬಂದಿಲ್ಲ, ಬರ್ತಾರೆ ಇಲ್ಲಿ. ಗೈಸ್, ನಾವು ಆರತಿ ಬೆಳೆಸ್ಕೊಂಬರ್ಬೇಕಾದ್ರೆ ಕರ್ಬಿಟ್ಟು ಮಜ್ಜಿಗೆ ಕೊಟ್ಟರು. ಸೆಕೆಗೆ ಸಾಕಾಗಿತ್ತು. ಹೆಂಗು ಕುಡ್ಕೊಂಡು ಮನೆಗೆ ಹೋಗ್ಬಿಟ್ರು. ಉಪವಾಸ ಬೇರೆ, ಇದು ಕೊಡೋಕೆ ಉಪವಾಸ ಇರಬೇಕು. ಎಲ್ಲರ ಮನೇಲೂ ಅಲ್ಲೇ ನಾನ್ ವೆಜ್ ಮಾಡ್ತವ್ರೆ, ಘಮ ಘಮ ಅಂತಿದೆ. ಹೋಗಿ ಫಸ್ಟು ಟಿಫನ್ ತಿನ್ಕೊಂಡು ಮತ್ತೆ ಆರತಿಗೆ ಬರಬೇಕು. ಸೆಕೆ ಈಗ ತಡೆಕಾಯ್ತಾ ಇಲ್ಲ ಬಿಸಿಲಲ್ಲಿ. ಇವ್ರು ನೆಮ್ಮದಿಯಾಗೆ ಮಜ್ಜಿಗೆ ಕುಡ್ಕೊಂಡ್ಬಿಡ್ತಾವಳೆ. ಬನ್ನಿ ಗೈಸ್, ನೋಡಿ ಗೈಸ್, ಇವಾಗ ಆರತಿ ಎತ್ಕೊಳ್ಳೋದು ಇವರು ಇವರು ಇವ್ರ ಆರತಿ ರೆಡಿ ಇದೆ. ನಮ್ಮ ಹಬ್ಬ ಇನ್ನೂ ಮಲ್ಕೊಂಡವನೆ ಪಾಪ, ರಾತ್ರಿಯೆಲ್ಲ ಎದ್ದಿದ್ದ. ಅದಕ್ಕೆ ಬನ್ನಿ ಅರ್ಶನ ಅಲ್ಲಿ. ಯಮ್ಮಿ ಯಮ್ಮಿ. ಗೈಸ್ ನೋಡಿ ಗೈಸ್, ಪಲೇಕ ಹೂವು ಕಟ್ಟೋಳೆ. ಇಲ್ಲಿ ನೋಡಿ ಗಾನ ಹಾಯ್ ಮಾಡು ನನ್ನ ಬ್ಲಾಗ್ಸಿಗೆ. ನೀನು ನನ್ನ ಬ್ಲಾಗ್ಸ್ ನೋಡ್ತೇ ತಾನೆ. ಹೇಳು ಗಗ ಚಿಕ್ಕಿ, ನನ್ನ ಬಗ್ಗೆ ಹೇಳು. ನನ್ನ ಬಗ್ಗೆ ಹೇಳು. ಹಾಂ, ಯಾ ಚಿಕ್ಕಿ ಇಷ್ಟ ನಿಂಗೆ? ಎದ್ದೋಗು, ಬೈ ಎದ್ದೋಗ. ಈಗ ಫಸ್ಟ್ ಯಾರ ಹೆಸರು ಹೇಳಿದೆ ನೀನು? ಧನು ಚಿಕ್ಕಿ, ಸೀತಾ ಚಿಕ್ಕಿ. ಏನು ನಿಂಗೆ ಯಾರು ಇಷ್ಟನೇ? ಇವಳು ಇಂಟೆಲಿಜೆಂಟ್ ಆಗೋಗ್ಬಿಟ್ಲು. ಇಂಟೆಲಿಜೆಂಟ್. ಏನು ಸಮಾಚಾರ? ಆಮೇಲೆ ನೋಡಿ ಗೈಸ್, ಅಲ್ಲಿ ಮೇಲ್ಗಡೆ ಕುಕ್ಕಿಂಗ್ ನಡೀತಾ ಇದೆ, ಇಲ್ಲಿ ಗಾಸಿಪ್ಸ್ ನಡೀತಾ ಇದೆ ಅಷ್ಟೇ. ಇದು 15ನೇ ತಾರೀಕು ವ್ಲಾಗು. ನಾನು ಏನು ವೆಲ್ಕಮ್ ಮಾಡಿಲ್ಲ, ಏನೂ ಮಾಡಿಲ್ಲ. ಸಾರಿ. ಎದ್ದೊಂಗೆ ಬೇಗ ಎದ್ದು ಬೇಗ ರೆಡಿಯಾಗಿ ಬೇಗ ಎದ್ದು ಸ್ನಾನ ಮಾಡಿ ಬೇಗ ರೆಡಿಯಾಗಿ ತಲೆ ಕೊಟ್ಟು ಬಂದು ಈಗ ಆರತಿಗೆ ರೆಡಿ ಆಗ್ತಾ ಇದೆ.
ಗೈಸ್ ಬೇವಸಿ ಇಲ್ಲಿ ನೋಡು ಒಳ್ಳೆ ಮಾರ್ಗಡ್ ನೋಡ್ದಂಗೆ ನೋಡ್ತೀಯ ಕ್ಯಾಮ್ರಾ ಎಲ್ಲ ಐತಲ್ಲ ನೋಡೋದು ಇದು ನೋಡಿ ಗೈಸ್ ಇಷ್ಟು ಉದ್ದ ಇದೆ ಅರೆ ಇದ್ರ ಒಳಗಡೆ ಇಷ್ಟು ನೋಡೋಕೆ ಇಷ್ಟು ಉದ್ದ ಇದೆ ಅದರ ಒಳಗಡೆ ಇಷ್ಟು ಗೈಸ್ ಇದು ಕೊಂಡಕ್ಕಿಂತ ಈ ರೋಡಲ್ಲಿ ನಡ್ರೆ ಕೊಂಡಕ್ಕಿಂತ ಜಾಸ್ತಿ ಸುಡ್ತೈತೆ ಎಲ್ಲ ಆಯಿತು ಮನೆಗೆ ಹೋಗಿ ನಾನ್ ವೆಜ್ ತಿಂದ್ಬಿಟ್ಟು ಮಲ್ಕೊಂಬಿಡೋದು 7 ನಿಮಿಷ ಫುಲ್ ಸುಡ್ತೈತೆ ಅವ್ರಿಗೆ ಹೇಳ್ತಾರೆ ಕೊಂಡದಲ್ಲಿ ನಡೆದಿರೋರು ಹೇಳ್ತಾರೆ ಕೊಂಡನೇ ಇದಕ್ಕಿಂತ ತಣ್ಣಗಿತ್ತು ಯಾರೋ ಪುಣ್ಯಾತ್ಮರು ಅಲ್ಲಿ ನೀರು ಚೆಲ್ಲೋರೆ ಅದು ಈಗ ಚೆಲ್ತವ್ರೆ ಹೋಯ್ತಿದೆಯಲ್ಲ ಅದನ್ನಾರು ವಿಡಿಯೋ ಮಾಡ್ತೀವಿ ಕಾಲು ತೋರಿಸು ಇನ್ನು ಯೂಟ್ಯೂಬ್ಗೆ ಹಾಕ್ಬಿಡ್ತೀನಿ ಹೆಂಗಿದ್ರು ಸೃಜನ್ ಆಯ್ಕೊಳಕ್ಕೆ ಹೋಗಿದ್ದ ತಮ್ಮ ನಿನ್ನ ನಾನು ಹೋಗ್ತೀನಿ ಅಂತ ಹೇಳ್ತಿಲ್ಲ ಡೆಕೋರೇಟಿವ್ ಆಗಿ ರೆಡಿ ಇರ್ತಾರೆ ನಡಿ ಕಳಿಸ್ಬಿಡ್ತೀನಿ ಬಾ ಇದೆಲ್ಲ ನಿಂಗೆ ಇಷ್ಟನೇ ಆಗಲ್ಲ Oh my God, so very baby. ಅಣ್ಣ ಯಾಕಣ್ಣ ಬಿಡಿ ಆಯ್ತು ಹೋಗಿ